ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದು ಕನ್ಫರ್ಮ್ ಅಂತ ವಿಶ್ವಾಸದಲ್ಲಿದ್ದಾರೆ ಜೆಡಿಎಸ್ನ ನಾಯಕರುಗಳು ಕೂಡ. ಜೆಡಿಎಸ್ನ ಉನ್ನತ ಮೂಲಗಳಿಂದ ಕೂಡ ಈ ಕುರಿತು ಮಾಹಿತಿ ಸಿಗ್ತಾ ಇದೆ. ಎಷ್ಟೇ ನಾಯಕರು ಹೇಳಿದ್ರು ನಮಗೂ ಅವ್ರಿಗೂ ಸಂಪರ್ಕ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಒಂದು ಲಿಂಕ್ ಅಂತೂ ಇರುತ್ತೆ, ಒಂದು ಅಂಡರ್ ಕರೆಂಟ್ ಅಂತೂ ಗೊತ್ತಿರುತ್ತೆ ಪ್ರಜ್ವಲ್ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ. ಸೊ ಒಂದು ಕಾನ್ಫಿಡೆನ್ಸ್ ಅಂತೂ ಜೆಡಿಎಸ್ ಮುಖಂಡರ ಮುಖದಲ್ಲಿ ಕಾಣಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಕೂಡ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ. 2:30 3:30 ಅಷ್ಟೊತ್ತಿಗೆ ನಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ಇದೆಯಾ, ಫ್ಲೈಟ್ ಹತ್ತಿದ್ದಾರಾ, ಪ್ರಶ್ನೆಗೆ ಉತ್ತರ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಈಗ ಜೆಡಿಎಸ್ ನಾಯಕರಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದಕ್ಕೆ ಏನ್ ಕಾರಣ? ಒಂದು ಅಂಡರ್ ಕರೆಂಟ್ ನ ವಿಶ್ವಾಸನ ಅವ್ರಿಗಿರೋದು, ಅಥವಾ ಪ್ರಜ್ವಲ್ ರೇವಣ್ಣ ಆಪ್ತರಿಂದ ಮಾಹಿತಿ ಪಡ್ಕೊಂಡು ಕನ್ಫರ್ಮೇಶನ್ ಕೊಡ್ತಾ ಇದ್ದಾರಾ, ಹೇಗೆ? ಜೆಡಿಎಸ್ನ ಮುಖಂಡರುಗಳಿಗೆ ಅಂದರೆ ಯಾಕಂದರೆ ದೇವೇಗೌಡರ ಫ್ಯಾಮಿಲಿ ಕುಟುಂಬಕ್ಕೆ ಭಾಳಷ್ಟು ಮಾಹಿತಿಗಳಿರುವಂಥದ್ದು ಮತ್ತು ಇಲ್ಲಿಯ ಸಂಪರ್ಕಗಳಿರುವಂಥ ಮುಖಂಡರುಗಳು ಈ ಭಾಗದಲ್ಲಿ ತುಂಬ ಹೆಚ್ಚಿದ್ದಾರೆ. ಅವರಿಗಿರುವಂಥ ಒಂದು ಭಾಳ ದೊಡ್ಡ ಕಾನ್ಫಿಡೆನ್ಸ್ ಇದೆ. ನಿಶ್ಚಿತವಾಗ್ಲೂ ಕೂಡ ಪ್ರಜ್ವಲ್ ಇವತ್ತು ತನ್ನ ಮಾತಿಗೆ ತಕ್ಕಂತೆ ಭಾರತಕ್ಕೆ ಹಿಂದಿರುಗ್ತಾನೆ ಅನ್ನುವಂತಹ ರೀತಿಯಂಥ ಕಾನ್ಫಿಡೆನ್ಸ್ ಇವತ್ತಿನ ಈ ಜೆಡಿಎಸ್ನ ಮುಖಂಡರುಗಳಲ್ಲಿದೆ. ಯಾಕಂದರೆ ಎಷ್ಟೇ ನೀವಾಗಲೇ ಹೇಳ್ತಿದ್ದಂಗೆ ಎಷ್ಟೇ ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ನಮಗೂ ಅವ್ರಿಗೂ ಸಂಪರ್ಕ ಇಲ್ಲ ಅಂತ ಏನೇ ವಿಚಾರಗಳನ್ನ ಹೇಳ್ತಾ ಇದ್ರೂ ಕೂಡ ಒಂದಿಷ್ಟು ಮಾಹಿತಿಗಳಂತೂ ಲಭ್ಯ ಇದ್ದೇ ಇರ್ತವೆ. ಇದರ ಪ್ರಕಾರವಾಗಿ ಅವರು ಇವತ್ತು ಒಂದು ವ್ಯಕ್ತಪಡಿಸೋಂಥ ಕಾನ್ಫಿಡೆನ್ಸ್ ಏನಂದರೆ ನಿಶ್ಚಿತವಾಗ್ಲೂ ಕೂಡ ಪ್ರಜ್ವಲ್ ಇವತ್ತು ವಾಪಸ್ ಬಂದೇ ಬರ್ತಾರೆ ಭಾರತಕ್ಕೆ. ಅಲ್ಲಿಗೆ ಇಷ್ಟು ದಿನ ಅನುಭವಿಸಿದಂಥ ಮುಜುಗರಗಳಿಗೆ ಒಂದು ಹಂತದ ತೆರೆ ಬೀಳುತ್ತೆ. ಬಂದ ನಂತರದಲ್ಲಿ ಬೇರೆ ಕತೆ, ಅದು ಕಾನೂನಾತ್ಮಕವಾದಂಥ ಕಥೆಗಳು ಏನೇ ಇರ್ಬೋದು. ಸದ್ಯಕ್ಕೆ ಆಗ್ತಾ ಇರುವಂಥ ಮುಜುಗರಗಳ ತಪ್ಪಿಸ್ಕೋಬೇಕು ಅನ್ನೋದಾದರೆ ಪ್ರಜ್ವಲ್ ವಾಪಸ್ ಭಾರತಕ್ಕೆ ಬರಬೇಕಾಗಿರುವಂಥದ್ದು. ಹಾಗಾಗಿ ಇವತ್ತು ಇಲ್ಲಿಯ ಜೆಡಿಎಸ್ನ ಮುಖಂಡರುಗಳಿಗೆ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಯಾವುದೇ ಅನುಮಾನಗಳು ಬೇಡ. ಪ್ರಜ್ವಲ್ ಇವತ್ತು ಫ್ಲೈಟ್ ಹತ್ತನೋ ಇಲ್ಲೋ ಅನ್ನುವಂಥ ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳೇ ಬೇಡ. ನಿಶ್ಚಿತವಾಗಲೂ ಕೂಡ ಪ್ರಜ್ವಲ್ ಇವತ್ತು ರಾತ್ರಿ ವಾಪಸ್ ಬರೋದಂತೂ ನಿಶ್ಚಿತ. ಹಾಗಾಗಿ ಪ್ರಜ್ವಲ್ ಇವತ್ತು ತನ್ನ ಏನು ಟಿಕೆಟ್ನ ಬುಕ್ ಮಾಡಿದ್ದಾನೆ ಅದೇ ರೀತಿಯಲ್ಲೇ ಪ್ರಜ್ವಲ್ ವಿಮಾನ ನಿಲ್ದಾಣಕ್ಕೂ ಕೂಡ ಎಂಟ್ರಿ ಆಗ್ತಾನೆ ಅನ್ನುವಂಥ ವಿಶ್ವಾಸವನ್ನು ಈ ಭಾಗದ ಮುಖಂಡರುಗಳು ಇರುವಂಥದ್ದು. ಮತ್ತು ಅವರಿಗೆ ಕೆಲವೊಂದಿಷ್ಟು ಮಾಹಿತಿಗಳು ದೇವೇಗೌಡರ ಕುಟುಂಬದ ವಲಯದಲ್ಲೂ ಕೂಡ ಇದೆ. ದೇವೇಗೌಡರ ಕುಟುಂಬದ ವಲಯದಲ್ಲೂ ಕೂಡ ಇದೇ ರೀತಿಯಾದಂಥ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳುವಂಥ ಪ್ರಶ್ನೆಗಳೇ ಇಲ್ಲ. ವಾಪಸ್ ಬಂದೇ ಬರ್ತಾನೆ ಅನ್ನುವಂಥ ವಿಶ್ವಾಸ ದೇವೇಗೌಡರ ಕುಟುಂಬದಲ್ಲಿದೆ. ಅದೇ ಮಾಹಿತಿ ಇವ್ರಿಗೂ ಕೂಡ ಸಿಗ್ತಾ ಇರುವಂಥದ್ದು. ಮಮತಾ, ಕೆಪಿ ನಾಗರಾಜ್, ಪ್ರಜ್ವಲ್ ರಿಟರ್ನ್ ಆಗ್ತಾ ಇರೋ ಪೊಲಿಟಿಕಲ್ ಟೈಮಿಂಗ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ಅಂದ್ರೆ ಜೆಡಿಎಸ್ ನಾಯಕರು ಇಷ್ಟೂ ದಿನ ಬಯಸ್ತಾ ಇದ್ರು, ಬಟ್ ಅದಕ್ಕೆ ಕಾಲ ಸನ್ನಿಹಿತವಾಗಿರಲಿಲ್ಲ. ಬಟ್ ಈಗ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತಹ ಡೇಟ್ಸ್ ಇದೆಯಲ್ಲ, 1ನೇ ತಾರೀಕು ನಂತರ ಎಕ್ಸಿಟ್ ಪೋಲ್ ಬಗ್ಗೆ ಎಲ್ಲರೂ ಫೋಕಸ್ ಮಾಡ್ತಾರೆ. ಈಗ ನಾಳೆ ಅಷ್ಟೊತ್ತಿಗಂತೂ ಎಲ್ಲರೂ ಈ ಚುನಾವಣಾ ಕಾವನ ಒಂದು ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಮಾಡುವಂತಹ ಪ್ರಯತ್ನ ಆಗುತ್ತೆ. ಸೊ ಇದೇ ಟೈಮನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಹಿಂದೆ ಏನ್ ಸ್ಟ್ರಾಟಜಿ ಇದೆ ಅಂತ ಜೆಡಿಎಸ್ ನಾಯಕರು ಮಾತು, ಅದ್ರ ಬಗ್ಗೆ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಆ ಭಾಗದ ನಾಯಕರು ಅಂತ, ಪೊಲಿಟಿಕಲ್ ಟೈಮಿಂಗ್ ಬಗ್ಗೆ ಮಾತಾಡೋದಾದ್ರೆ? ಮಮತಾ, ಮೀಡಿಯಾ ಡೈವರ್ಷನ್ನ ಮಾಡುವಂಥ ವಿಚಾರದಲ್ಲಿ ಇದೇನು ದೊಡ್ಡ ಕಥೆ ಏನಲ್ಲ. ಯಾಕೆಂದರೆ ಮೀಡಿಯಾ ಡೈವರ್ಷನ್ ಮಾಡಬೇಕು ಅನ್ನೋದಾದ್ರೆ 4ನೇ ತಾರೀಕು ರಿಸಲ್ಟ್ ಇರ್ತಿತ್ತು, ಅವತ್ತು ಬರ್ಬೋದಾಗಿತ್ತು. ಆದರೆ ಅದಕ್ಕೆ ಬೇರೆ ರೀತಿಯಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿ ಪೊಲಿಟಿಕಲಿ ವಿಚಾರದಲ್ಲಿ ಏನೇ ಆಗಿರ್ಬೋದು, ಜೆಡಿಎಸ್ನ ನಾಯಕರಿಗೆ ಅವರಿಗೆ ಬೇಕಾಗಿದ್ದಂಥದ್ದು ಪ್ರಜ್ವಲ್ ವಾಪಸ್ಸು ಭಾರತಕ್ಕೆ ಬಂದರೆ ಸಾಕು. ಆಗ್ತಾ ಇರುವಂಥ ದೊಡ್ಡ ಮುಜುಗರದಲ್ಲಿ ಸ್ವಲ್ಪ ಪ್ರಮಾಣನಾದರೂ ಕಡಿಮೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿರುವಂಥದ್ದು. ಯಾಕಂದರೆ ಅವರಿಗೆ ಈಗ ಮೈಸೂರು ಭಾಗದಲ್ಲಿ ವಿಧಾನ ಪರಿಷತ್ ಚುನಾವಣೆಯೂ ಕೂಡ ಇದೆ, 3ನೇ ತಾರೀಕು ವಿಧಾನಸಭಾ ಪರಿಷತ್ ಚುನಾವಣೆಯ ಮತದಾನವೂ ಕೂಡ ಇದೆ. ಹಾಗಾಗಿ ಆಗ್ತಾ ಇರುವಂಥ ಮುಜುಗರಗಳು ಕಡಿಮೆ ಆಗಬೇಕು. ಆ ಮುಜುಗರ ಕಡಿಮೆ ಆಗಬೇಕಂದ್ರೆ ಪ್ರಜ್ವಲ್ ಎಂಟ್ರಿ ಆಗಬೇಕು. ರಾಜಕೀಯದ ಲಾಭ ನಷ್ಟಗಳ ವಿಚಾರಕ್ಕವನ್ನಂತೂ ಈ ಭಾಗದ ನಾಯಕರುಗಳು ಚರ್ಚೆ ಮಾಡ್ತಾ ಇಲ್ಲ. ಈ ಭಾಗದ ನಾಯಕರಲ್ಲ, ದೇವೇಗೌಡರ ಕುಟುಂಬದಲ್ಲೂ ಕೂಡ ಈ ಥರದ ಇವತ್ತೇ ಬರಬೇಕು. ಪೊಲಿಟಿಕಲಿ ಇದು ಲಾಭ, ಪೊಲಿಟಿಕಲಿ ಇದು ನಷ್ಟ, ಅಥವಾ ಮೀಡಿಯಾದಿಂದ ಡೈವರ್ಷನ್ ಆಗುವಂಥದ್ದು ಈ ಎಲ್ಲ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಇವತ್ತು ಬೇಗ, ಎಷ್ಟು ಬೇಗ ಆದರೆ ಅಷ್ಟು ಬೇಗ ಬಂದರೆ ಆಗ್ತಾ ಇರುವಂಥ ಮುಜುಗರ ತಪ್ಪುತ್ತೆ ಅನ್ನುವಂಥದ್ದು. ಮತ್ತು ವಿಧಾನ ಪರಿಷತ್ ಚುನಾವಣೆಯೂ ಕೂಡ ಇರುವಂಥ ಕಾರಣಕ್ಕೋಸ್ಕರವಾಗಿ ಯಾವತ್ತೇ ಆಗಲಿ ವಾಪಸ್ ಬರಬೇಕು ಅನ್ನುವಂಥದ್ದು, ಅದು ಇವತ್ತೇ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಒಂದು ರೀತಿಯಾದಂಥ ಸಮಾಧಾನ ಜೆಡಿಎಸ್ನ ನಾಯಕರಲ್ಲಿ ಇವತ್ತಂತೂ ಕಾಣ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ಜೆಡಿಎಸ್ ನಾಯಕರುಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಬಯಸ್ತಾ ಇದ್ರು, ಬಟ್ ವಾತಾವರಣ ಪ್ರಜ್ವಲ್ ಬರುವಿಕೆಗಾಗಿ ಸೃಷ್ಟಿ ಆಗಿರಲಿಲ್ಲ. ಇವತ್ತು ಸೃಷ್ಟಿ ಆಗಿದೆ, ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿದೆ. ಇನ್ನೊಂದು ಕಡೆಗೆ ಪೊಲಿಟಿಕಲ್ ಟೈಮಿಂಗ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ ನಾವು ಯಾವುದೇ ಲೆಕ್ಕಾಚಾರದಲ್ಲಿ ಇಲ್ಲ ಅಂತ. ಬಟ್ ಪೊಲಿಟಿಕಲ್ ಟೈಮಿಂಗ್ ಇಲ್ಲದೆ, ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಇಲ್ಲದೆ ಯಾವ ರಾಜಕಾರಣಿ ಕೂಡ ಒಂದೇ ಒಂದು ಪಾನ್ ಅನ್ನ ಕೂಡ ಮೂವ್ ಮಾಡಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಕೂಡ ಇದು ಗೊತ್ತಾಗ್ತಾ ಇದೆ.